He also serves as the General Secretary of both the Bangalore University Teachers Council for Commerce and Management and the Bangalore University College Teachers Association. His contribution to curriculum development and examination processes is extensive, having authored over 50 textbooks and published more than 60 research papers in reputed national and international journals. He has also been a resource person for UGC, MHRD and various faculty development programs and has guided numerous PhD research scholars. Dr. Pasha's influence extends beyond academia. He has appeared as a panelist on various television channels, offering insights as an educationist and career counselor. We are truly honored to have with us today an educator of such caliber whose commitment to knowledge, research and student development continues to inspire. Please join me in warmly welcoming Dr. Muhammad Farooq Pasha once again. Good afternoon. Respected Chairman of Sir spoke about how and why we have to have a responsibility, collective responsibility, and to make ourselves aware about how best we can contribute to our society and as well as country is concerned. In fact, some of the students express mixed opinion about their present as well as future in terms of their college history is concerned. In fact, ಕನ್ನಡದಲ್ಲಿ ಮಾತಾಡ್ತೀನಿ, ತುಂಬಾ ಕಂಫರ್ಟಬಲ್ ಇರ್ತೀನಿ ನಾನು. ಬೆಂಗಳೂರು ಯೂನಿವರ್ಸಿಟಿಯಲ್ಲಿರುವ ಸುಮಾರು 296 ಕಾಲೇಜಲ್ಲಿ ಆದಷ್ಟು 90% ಕಾಲೇಜ್ಗೆ ಹೋಗಿದ್ದೀನಿ. ಈ ಕಾಲೇಜ್ಗೆ ಬಹುಶಃ ಫಸ್ಟ್ ಟೈಮ್ ಬರ್ತಾ ಇದ್ದೀನಿ. ಬಟ್ 5 ವರ್ಷದಲ್ಲಿ ಕಾಲೇಜ್ ಎಷ್ಟು ಬೆಳಿಬೇಕೋ ಅದಕ್ಕಿಂತ 4ರಷ್ಟು ಬೆಳೆದಿದೆ ಅನ್ನೋದು ನನ್ನ ಅನುಭವ. ಅದಕ್ಕೆ ಕಾರಣ ಫಸ್ಟ್ ವಿಷನರಿ ಲೀಡರ್, ಡೆಡಿಕೇಟೆಡ್ ಟೀಚರ್ಸ್, ಹಾರ್ಡ್ ವರ್ಕಿಂಗ್ ಸ್ಟೂಡೆಂಟ್ಸ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಟ್ರಸ್ಟ್ ವರ್ಕಿಂಗ್, ನಂಬಿಕೆ ಇರ್ತಕ್ಕಂಥ ಪೋಷಕರು ಸಹ ಆಗ್ತಾರೆ. ಇನ್ಫ್ಯಾಕ್ಟ್ ನನಗನ್ಸೋದು ಏನಪ್ಪಾ ಅಂದ್ರೆ ತುಂಬಾ ವರ್ಷ ನಾನು ನ್ಯಾಷನಲ್ ಕಾಲೇಜಲ್ಲಿ ಓದಿದ್ದೆ, 75 ವರ್ಷ ಆದ ಕಾಲೇಜ್. ನರಸಿಂಹಯ್ಯ ಅವರು ಇದೇ ರೀತಿ ಗ್ರಾಜುಯೇಷನ್ ದಿನ ಬಂದು ಅವ್ರು ಮಾತಾಡೋ ಶೈಲಿನೇ ಬೇರೆ. ನೀವೆಲ್ಲರೂ ಒಂದಿನ ಆ ಕಡೆಯಿಂದ ಈ ಕಡೆಯಿಂದ ಬರಬೇಕು ಅಂತ ಹೇಳಿದ್ರೆ ಅಷ್ಟೇ. ನಮಗೇನು ಅರ್ಥ ಆಗಿಲ್ಲ, ಆ ಕಡೆಯಿಂದ ಈ ಕಡೆ ಬರೋದೇನು ದೊಡ್ಡ ವಿಷಯ ಇರಲ್ಲ. 25 ವರ್ಷ ಆಯ್ತು ಆ ಕಡೆಯಿಂದ. ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಒಳ್ಳೆ ವಿದ್ಯಾವಂತ ಅನ್ಸ್ಕೊಳ್ಳೋದಕ್ಕೆ ಅಥವಾ ಯಾವುದೋ ಒಂದು ಕೆಲಸ ಅಥವಾ ಹುದ್ದೆಯಲ್ಲಿ ಇರೋದಕ್ಕೆ ಜನರು ಅದನ್ನು ಗುರುತಿಸಿ ಕಳಿಸೋದಕ್ಕೆ 25 ವರ್ಷ ಆಗಿದೆ. ನನ್ನ ಒಂದು ಸಂತೋಷ ಅಥವಾ ನನ್ನ ಒಂದು ಅಭಿಲಾಷೆ ಏನಪ್ಪಾ ಅಂದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂತಿರೋರು ನೀವು ಸಹ ಈ ಕಡೆ ಬರಬೇಕು. ಅದು ಕೈ ತಗೊಳುತ್ತೆ, ನಾಳೆ ಆಗಲ್ಲ, ನಾಳೆ ಆಗಲ್ಲ. ಆ ಬಟ್ ಶುರುವಾದ ಅಥವಾ ಶುರು ಅಂತ ಏನ್ ಹೇಳ್ತೀವಿ ಅದು ಇವತ್ತೇ ಆಗುತ್ತೆ. ಇವತ್ತಾದ್ರೇನೆ ಅದು 20 ಯಾವಾಗಲೂ ಒಂದ್ಸರಿ 5 ವರ್ಷ ಆಗ್ಬೋದು, 10 ವರ್ಷ ಆಗ್ಬೋದು, ಬರ್ಬೋದು. ಇನ್ನೊಂದು ತುಂಬಾ ಜನ ಅನ್ಕೊಂಡಿರ್ತಾರೆ ಸರ್ ಇವತ್ತು ಗ್ರಾಜುಯೇಷನ್ ಡೇ ನಿಮ್ದು ಅಂತ. ನನ್ನ ಒಂದು ಅನಿಸಿಕೆ ಅಂದ್ರೆ ಬರೀ ನೀವು ಗ್ರಾಜುಯೇಟ್ ಆಗಿಲ್ಲ, ನಿಮ್ ಜೊತೆ ನಿಮ್ಮ ಜೊತೆಗೆ ಬಂದಿರ್ತಕ್ಕಂಥ ತಂದೆ ತಾಯಿಗಿರ್ಬೋದು, ರಿಲೇಟಿವ್ಸ್ ಇರ್ಬೋದು, ಎಲ್ಲ ಗ್ರಾಜುಯೇಟ್ ಆಗಿರ್ಬೋದು. ನಿಮಗೆ ಎಷ್ಟು ಸಂತೋಷ ಹೆಮ್ಮೆ ಇದೆಯೋ ಅವ್ರಿಗೂ ಅಷ್ಟೇ ಇದೆ. ಬಹುಶಃ ಅವ್ರು ಆಗದೆ ಇರೋದನ್ನ ನೀವು ಮಾಡಿದ್ರೆ ಅದು ಹೆಮ್ಮೆ ಇನ್ನೂ ಜಾಸ್ತಿ ಇದೆ. ಅದು ಅವ್ರಿಗೆ ಮಾತ್ರ ಅನ್ಸಬಾರದು. ಬಟ್ ಗ್ರಾಜುಯೇಷನ್ ಆಗಿದ ತಕ್ಷಣ ಸರ್ ಎಲ್ಲೋ ಒಂದು ಹಂತಕ್ಕೆ ಬಂದಿದೀವ, ಹೌದು, ಆದ್ರೆ ಇನ್ನೂ ಹೆಚ್ಚಿನ ಜವಾಬ್ದಾರಿ ಜಾಸ್ತಿ ಆಗಿಲ್ಲ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ವಿದ್ಯಾರ್ಥಿಗಳಿಗೆ, 3 ವರ್ಷ ಮುಂಚೆ ನೀವು ಅಡ್ಮಿಷನ್ ತಗೊಂಡು ವಿದ್ಯಾರ್ಥಿಗಳ ಹೊರಗಡೆ ಬಂದಿರ್ತೀರ. 3 ವರ್ಷ ಆದ್ಮೇಲೆ ನೀವು ಗ್ರಾಜುಯೇಟ್ ಆಗಿ ಜವಾಬ್ದಾರಿಯುತ ನಾಗರಿಕರಾಗಿ ಹೊರಗಡೆ ಹೋಗ್ತಾ ಇರ್ತೀರ. ಇವತ್ತು ನೀವು ಬರೀ ವಿದ್ಯಾರ್ಥಿಗಳಲ್ಲ, ಒಬ್ಬ ಜವಾಬ್ದಾರಿಯುತ ನಾಗರಿಕರಾಗಿ ಜವಾಬ್ದಾರಿಯನ್ನು ತಗೊಂಡು ಹೊರಗಡೆ ಹೋಗ್ತಾರೆ. ಸರ್ ಅಂಥದ್ದೇನು ಜವಾಬ್ದಾರಿ ನಮಗೇನಿಲ್ಲದೆ ಇರೋದು? ಎಲ್ಲ ರೀತಿಯ ಜವಾಬ್ದಾರಿ. ನಾವು ಬರಬೇಕಾದ್ರೆ ರೋಡ್ ಚೆನ್ನಾಗಿಲ್ಲ, ಅದಕ್ಕೆ ಯಾರು ಜವಾಬ್ದಾರಿ? ನಾವೇ ಜವಾಬ್ದಾರಿ. ನಮ್ಮಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇದೆ, ನಾವೇ ಜವಾಬ್ದಾರಿ. ಯಾರು ಮಾಡಬೇಕು? ನಾವೇ ಮಾಡಬೇಕು, ನೀವೇ ಮಾಡಬೇಕು, ಇನ್ಯಾರು ಮಾಡಬೇಕು? ವಿವೇಕಾನಂದ ಹೇಳಿದ್ರು ಗಿವ್ 300 ಪೀಪಲ್ ಐ ಚೇಂಜ್ ದ ವರ್ಲ್ಡ್. ಸರಿ, ಅವರು ಹೇಳಿದ್ರು ಕಾನ್ಸೆಪ್ಟ್ ವಿಷಯ ಸರಿ, ಅದನ್ನ ನೀವೇ ಮಾಡಬೇಕು. ಆದ್ರೆ ಯುವಕರು ಯಾರು? ನೀವೇ. ಸೊ ಈ ತರದ ಒಂದು ಪರಿಕಲ್ಪನೆ ನಾವು ತಗೊಳ್ಳೇಬೇಕಾಗಿದೆ. ನೀವು ಯಾವುದಾದ್ರೂ ಫೀಲ್ಡ್ ಬಿಸ್ನೆಸ್ ಮಾಡೋಣ ಆಗ್ತೀರಾ ಹಾಗೆ, ಬ್ಯೂರೋಕ್ರೇಟ್ ಆಗ್ತೀರಾ ಹಾಗೆ, ಇಲ್ಲ ನಾನು ಮ್ಯಾನೇಜ್ಮೆಂಟ್ ಎಕ್ಸ್ಪರ್ಟ್ ಹಾಗೆ, ಬಟ್ ಜವಾಬ್ದಾರಿ ಇರುತ್ತವಾಗಿ. ನಮ್ಮಲ್ಲಿ ಸುತ್ತಮುತ್ತ ನೋಡಿದ್ರೆ ಇನ್ಫ್ಯಾಕ್ಟ್ ನನಗೆ ಪೇಪರ್ ಓದೋ ಹುಚ್ಚಿದೆ ತುಂಬಾ. ಪೇಪರ್ ಓದೋದಕ್ಕೆ ಭಯ ಆಗುತ್ತೆ.
ಏನು ಓದೋದು, ಅದಾಯ್ತು ಅದಾಯ್ತು ಎಲ್ಲ ವಿ ಆರ್ ಗೆಟಿಂಗ್ ನೆಗೆಟಿವ್ ಫೀಲಿಂಗ್ಸ್ ಒಂದು. ಬಟ್ ಎಲ್ಲ ಒಂದ್ ಕಡೆ ನಾವೇ, ಈಗ ನನಗೆ ಎಲ್ಲೋ ಒಂದ್ ಕಡೆ ಈಗ ಪಾಠ ಮಾಡ್ಬೇಕಾದ್ರೆ ಹೇಳ್ಬೇಕಾದ್ರೆ ಏನಪ್ಪ ಇದು ಈ ತರ ನಮ್ಮಲ್ಲಿರೋ ಸಿಸ್ಟಮ್ ಅಲ್ಲಿ ಏನು ಒಬ್ಬರು ಹೇಳೋದನ್ನೋ ಒಂದು ಕಳವಳಿ ಎರಡು ಒಂದ್ ಕಡೆ ಆಗ್ತಾ ಇದೆ. ಸೊ ಎಲ್ಲೋ ಒಂದ್ ಕಡೆ ಇದೆಲ್ಲ ಪಠ್ಯ ಪ್ರವಚನ ಎಕ್ಸಾಮ್ಸ್ ಅದೆಲ್ಲ ಒಂದ್ ಕಡೆ ಆದ್ರೆ ನಿಮ್ಮ ಮುಂದಿನ ಜೀವನ ಕೇವಲ ನೀವು ಸಮಾಜದಿಂದ ತೋರೋದಲ್ಲ, ಸಮಾಜಕ್ಕೆ ಕೊಡುವಂತವರಾಗಬೇಕು. ಅದರ ಜೊತೆಗೆ ನಿಮ್ಮ ಜೀವನ ಅಷ್ಟೇ ಸಂತೋಷವಾಗಿ ನಿಮ್ಮ ಯಾರ ತಂದೆ ತಾಯಿ ಯಾರಿದ್ದಾರೆ, ಟೀಚರ್ಸ್ ಇದ್ದಾರೆ, ಕಾಲೇಜ್ ಇದೆ, ಎಲ್ರಿಗೂ ಒಂದು ಒಳ್ಳೆಯ ವ್ಯಕ್ತಿ, ಒಳ್ಳೆ ವಿದ್ಯಾರ್ಥಿ, ಒಳ್ಳೆ ಮಗ, ಒಳ್ಳೆ ಅಣ್ಣ ತಮ್ಮ ಹಂಚ್ಕೊಳ್ಳುವಂತ ಒಂದು ಜವಾಬ್ದಾರಿ ನಿಮ್ಮ ಮೇಲೆ ಮೊದಲಿಂದ ನಿಂತು ಇವತ್ತು ಇದೆ, ನಾಳೆ ಜಾಸ್ತಿ ಆಗುತ್ತೆ. ಸೊ ಎಲ್ಲೋ ಒಂದ್ ಕಡೆ ಇವೆಲ್ಲ ಅದಕ್ಕೆ ರೆಡಿಯಾಗಿದ್ದೀರಾ ಅನ್ಕೊಳ್ತೀನಿ. ಇನ್ಫ್ಯಾಕ್ಟ್ ನಮ್ಮ ಕಾಲೇಜಲ್ಲಿ ನಾವು ನೋಡ್ಬೇಕಾದ್ರೆ ಕಳೆದ ಒಂದೂವರೆ ಗಂಟೆಯಿಂದ ಎಲ್ಲೋ ಒಂದ್ ಕಡೆ ಈ ಎರಡು ಕೈ ಸೇರಿದ ಚಪ್ಪಾಳೆ ಅನ್ನೋ ಎಷ್ಟು ನೀವು ಕಷ್ಟಪಟ್ಟಿದ್ರು ಅಷ್ಟೇ ಕಾಲೇಜ್ ಟೀಚರ್ಸ್ ಇರ್ಬೋದು ಅಥವಾ ಮ್ಯಾನೇಜ್ಮೆಂಟ್ ಇರ್ಬೋದು ಅವರು ಕಷ್ಟಪಟ್ಟಿದ್ದಾರೆ. ಎಲ್ಲೋ ಒಂದ್ ಕಡೆ ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ತಂದೆ ತಾಯಿಗಳನ್ನು ಅವರಿಗೆ ಕೈಲಾದಷ್ಟು ಮಟ್ಟದಲ್ಲಿ ಅಥವಾ ಅದಕ್ಕಿಂತ ಜಾಸ್ತಿ ಅವರು ನಿಮಗೆ ಪ್ರೋತ್ಸಾಹ ಸಹಾಯ ಎಲ್ಲ ಮಾಡಿದ್ದಾರೆ. ಎಲ್ಲೋ ಒಂದ್ ಕಡೆ ನೀವು ಅವರಿಗೆ ಕೊಡುವಂತ ಒಂದು ರಿಟರ್ನ್ ಗಿಫ್ಟ್ ಅಥವಾ ಕಾಣಿಕೆ ಅನ್ನೋದು ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಸಮಾಜಕ್ಕೆ ನೀವು ಒಬ್ಬ ಕೊಡುಗೆಯನ್ನು ಕೊಡುವಂಥದ್ದು. ಆದ್ರೆ ನಮ್ಮ ದೇಶಕ್ಕೆ ಅದಕ್ಕಿಂತ ಕನ್ನಡ ಮೀಡಿಯಂ, ಇಂಗ್ಲಿಷ್ ಮೀಡಿಯಂ ಯಾವ ಮೀಡಿಯಮೂ ಇಲ್ಲ. ಫಸ್ಟ್ ನಿಮಗೆ ಇರಬೇಕಾಗಿರುವಂಥದ್ದು ನಿಮ್ಮ ಧೈರ್ಯ, ಆತ್ಮಧೈರ್ಯ, ಮನಸ್ಥೈರ್ಯ. ಆಗಿದ್ರೆ ಎಲ್ಲ ತಾನಾಗೆ ಕಲಿತೀರಾ, ಮುಂದೆನೂ ಹೋಗ್ತೀರಾ. ಎಲ್ಲ ರಂಗಗಳಲ್ಲೂ ಇದೆ. ನಾಟಕದ ಬಗ್ಗೆ ಹೇಳ್ತಾ ಇದ್ದಾರೆ, ನಾಟಕಗಳು ಎಷ್ಟು ದೊಡ್ಡ ರಂಗ ಇದೆ ಅಂದ್ರೆ ಅದರಲ್ಲಿ ನೀವು ವಿಶ್ವವಿಖ್ಯಾತಿಯನ್ನು ಪಡೆದವರು ಇದ್ದಾರೆ ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ. ಸೊ ಯಾವ್ದಾದ್ರೂ ನೀವು ಮುಂದಿನ ಆಯ್ಕೆ ಮಾಡ್ಕೊಳ್ಳಿ, ಬಟ್ ರೆಡಿಯಾಗಿ ಹೋಗಿ.